ಎಂಗೇಜ್ಮೆಂಟ್ ಒಳಗ ಹಿಂಗಾಗತ್ತಂತ ಅನ್ಕೊಂಡಿದ್ದಿಲ್ರಿ ನಾನು. ನಮಸ್ಕಾರ ರೀ, ನಮ್ ತಿಂಡಿ ಮಂದಿಗೆ ನಾವ್ ಇವತ್ತ ನಮ್ ದೋಸ್ತರು ಅನ್ನಂದ ಎಂಗೇಜ್ಮೆಂಟ್ ಐತಿ ಹೇಳಿ ಹಳೆ ಊರಾಗ ಬಂದ್ಬಿಟ್ಟಿವ್ರಿ. ದೋಸ್ತ ಇಷ್ಟು ಸೌಕರ್ಯವನ್ನಂತ ಅನ್ಕೊಂಡಿದ್ದಿಲ್ಲ ನೋಡ್ರಿ. ನಾನು ಟ್ರ್ಯಾಕ್ಸ್ ಒಂದು ಟೆಂಪೋ ಮಾಡ್ಬಿಟ್ಟಾರಿ. ನಾನು ನಮ್ ದೋಸ್ತ ಬೈಕ್ ತಗೊಂಡ್ ಹೋಗಂಗ ನಮ್ ದೋಸ್ತರು ಬೈಕ್ ತಗೊಂಡ್ ಬರ್ತೀನಿ ಅಂತ ಅನ್ಕೊಂಡಿದ್ರಿ. ಆದ್ರ ಅದು ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ ನೋಡ್ರಿ. ನಮ್ ಬಂಧುಗ ಕೋಲಾರ್ಕ ಬರೋಷ್ಟ್ರೊಳಗ ಹೊಟ್ಟೆ ಹಸಿವು ಆಗ್ಬಿಟ್ಟೈತ್ರಿ. ಅದಕ್ಕ ಅವ ರೈಸ್ ತಿನ್ಕೊಂಡು ಹತ್ತಿ ಬಿಟ್ಟಾರಿ ಗಾಡಿ. ಅವನಿಂದ ನಾನ್ ಕೂತ್ಬಿಟ್ಟಿನ್ರಿ. ಕೋಲಾರ್ ಬ್ರಿಡ್ಜ್ ಹಿಡ್ಕೊಂಡು ಹೊಂಟಿದ್ದೇವ್ರಿ. ನಮ್ ಟೆಂಪೋ ಬಂದ್ಬಿಡ್ತ್ರಿ. ನಮ್ನ ಹಿಂದ ಹಾಕಿ ಮುಂದ್ ಹೋಗ್ಬಿಡ್ತ್ರಿ. ಅದಕ್ಕ ನಾವು ಅದನ್ನ ಹಿಂದ ಹಾಕಿ ನಾವ್ ಮುಂದ್ ಬಂದ್ಬಿಟ್ಟೇವ್ರಿ. ಸೀದಾ ಊರಿಗೆ ಬಂದ್ಬಿಟ್ಟಿವಿ. ನಮ್ ದೋಸ್ತರ ನಮ್ಕಿಂತ ಮುಂದ್ ಬಂದ್ ಅವ್ರ ರಿಯಾಕ್ಷನ್ ನೋಡ್ರಿ ಹೆಂಗೈತಂತ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟ್ರೊಳಗ ನಿರಡಿಕೆ ಆಗ್ಬಿಟ್ಟಿದ್ರಿ. ನಾವು ನಮ್ ದೋಸ್ತರು ಕೂಡಿ ನೀರ್ ಕುಡಿಯಾಕ ಅಂತ ಹೇಳಿ ಎಂಗೇಜ್ಮೆಂಟ್ ಒಳಗ ಬಂದ್ಬಿಟ್ಟೇವ್ರಿ. ಹಂಗ ನಮ್ ಹುಡುಗನ ಟೆಂಪೋ ಒಳಗ ರೆಡಿ ಮಾಡಿಸ್ಕೊಂಡು ನಾವ್ ಹೊಂಟೇವ್ರಿ ಈಗ ಎಂಗೇಜ್ಮೆಂಟ್ ಒಳಗ. ಮತ್ತೆ ಒಳಗ ಹೋಗೇ ಬಿಡಮ ಹೆಂಗಿರ್ತದ ಅಂತ ನೋಡೇ ಬಿಡಮ. ಎಲ್ಲ ಹಿರಿಯರು ಬಂದಿದ್ರಿ. ಅದಕ್ಕ ನಾವು ಹೋಗಿ ನಿಂತಿದ್ದೇವ್ರಿ. ಅಲ್ಲಿ ಹುಡುಗ ಹುಡುಗಿನ ಕರೆದ ಕುಂದಿಸಿದ್ರಿ. ನಾವು ನೋಡ್ಕೊಂತ ನಿಂತು ಬಿಟ್ಟೇವ್ರಿ ಅವ್ರನ್ನ. ಅಣ್ಣಗ ಕಂಗ್ರಾಟ್ಸ್ ಹೇಳಿ ನಾವ್ ಹೊಂಟೇವ್ರಿ ಈಗ ನಮ್ಮ ಮನಿ ಕಡೆ ದಾರಿಗೆ. ನಾವ್ ಮುಂದ್ ಹೋದ್ರ ಹೆಂಗ್ರಿ, ನಮ್ ದೋಸ್ತರನ್ನ ಮುಂದ್ ಕಳಿಸಿ ನಾವ್ ಹೋಗ್ತೇವ್ ಈಗ ಬೈಕ್ ತಗೊಂಡು. ಹಂಗ ನಾನು ನಮ್ ಬಂಧು ಕೂಡಿ ಬಂದ್ಬಿಟ್ಟೇವ್ರಿ ಒಂದರ ರೈಲ್ವೆ ಸ್ಟೇಷನ್ಗೆ. ನಾವ್ ರೈಲ್ವೆ ಸ್ಟೇಷನ್ ದಾಡ್ಕೊಂಡು ನಾವ್ ಹೊಂಟೇವ್ರಿ ಈಗ ಮನಿ ಕಡೆ. ನಿಮ್ ಪ್ರೀತಿ ಹಿಂಗೆ ಕೊನೆ ತನಕ ಇರ್ಲಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ಬಿಡ್ತೀನಿ.